ಶ್ರೀ ಎಸ್ ಎಂ ಕೃಷ್ಣ ಅವರು ಕರ್ನಾಟಕ ಕಂಡಂತ ಅನೇಕ ಮುಖ್ಯಮಂತ್ರಿಗಳಲ್ಲಿ ಒಬ್ಬ ಪ್ರಮುಖ ಮುಖ್ಯಮಂತ್ರಿಗಳಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ರು. ಜೊತೆಗೆ ಬೆಂಗಳೂರನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ ಅವ್ರದ್ದು ವಿಶೇಷ ಒಂದು ಕೊಡುಗೆ ಇತ್ತು. ಆ ಕೊಡುಗೆ ಇವತ್ತು ನಿಜವಾಗ್ಲೂ ನಮ್ಮೆಲ್ಲರಿಗೆ ದಾರಿದೀಪ ಆಗಿದೆ. ಯಾಕಂದ್ರೆ ಇವತ್ತು ಬೆಂಗಳೂರು ದೇಶದಲ್ಲೇ ಶ್ರೀಮಂತ ರಾಷ್ಟ್ರ ಆಗಿ ಬದುಕಬೇಕಾದ್ರೆ ಎಸ್ ಎಂ ಕೃಷ್ಣ ಅವರ ಕೊಡುಗೆ ಕೂಡ ಅದರಲ್ಲಿ ಅಪಾರ ಅಂತೇಳಿ ನಾನು ಭಾವಿಸ್ತೀನಿ. ಮತ್ತು ಕಳೆದ ಹಲವಾರು ತಿಂಗಳಿನಿಂದ ಅವರು ಶಾರೀರಿಕವಾಗಿ ಕ್ಷೀಣಿಸ್ತಾ ಇರ್ತಕ್ಕಂಥದ್ದು ನಾವು ಕಣ್ಣಾರೆ ಕಂಡಿದ್ದೀವಿ. ನಿಜವಾಗ್ಲೂ ದುರಾದೃಷ್ಟಕರ. ಇವತ್ತು ಅವರನ್ನು ಕಳ್ಕೊಂಡು ಕರ್ನಾಟಕ ಬಡವಾಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ತಮ್ಮದೇ ಆದಂಥ ಒಂದು ಶಕ್ತಿಯನ್ನು ತುಂಬಿದ್ರು. ಪಾಂಚಜನ್ಯ ಯಾತ್ರೆಯನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರತಕ್ಕಂಥದ್ರಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸಿದ್ರು ಅಂತ ಹೇಳಿ ನಾನು ಭಾವಿಸ್ತೀನಿ. ಜೊತೆಗೆ ಮೌಲ್ಯಾಧಾರಿತ ರಾಜಕಾರಣದಲ್ಲಿ ಕೂಡ ಹೆಚ್ಚು ಕಡಿಮೆ ಅವರು ತಮ್ಮ ವಿಶ್ವಾಸವನ್ನಿಟ್ಟು ನಡ್ಕೊಂಡು ಬಂದಿರತಕ್ಕಂಥ ದಾರಿ ನಿಜವಾಗ್ಲೂ ನಮಗೆ ಪ್ರೇರಣೆ ಆಗಿದೆ. ಈ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಇದೊಂದು ಆಘಾತಕರ ಸುದ್ದಿ. ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಅಂತೇಳಿ ನಾನು ಹಾರೈಸ್ತೀನಿ. ಸರ್, ಅವರ ಕೊಡುಗೆಗಳು ಸಾಕಷ್ಟು ವಿದೇಶಾಂಗ ಸಚಿವರಾಗಿ ಕೂಡ ಸಾಕಷ್ಟು ಸೇವೆಗಳನ್ನು ಮಾಡಿದ್ರು. ಜೊತೆಗೆ ಮುಖ್ಯಮಂತ್ರಿಗಳಾಗಿ ಸಾಕಷ್ಟು ಕರ್ನಾಟಕಕ್ಕೂ ಕೊಡುಗೆಯನ್ನು ಕೊಟ್ಟಿರುವಂಥದ್ದು. ಅವರು ಒಂದೇ ವಿಷಯದಲ್ಲೆಲ್ಲ ಈ ವಿಧಾನಸಭಾ ಅಧ್ಯಕ್ಷರಾಗಿದ್ದರು, ನಗರಾಭಿವೃದ್ಧಿ ಸಚಿವರಾಗಿದ್ದರು, ಅನೇಕ ಸಚಿವ ಸ್ಥಾನಗಳನ್ನು ಅವರು ಅಲಂಕರಿಸಿದ್ರು. ಮುಖ್ಯಮಂತ್ರಿಗಳಾಗಿ ಏನು JH ಪಟೇಲ್ರು ಬೆಂಗಳೂರನ್ನು ITBT ಹಬ್ ಆಗಿ ಬೆಳೆಸ್ತಕ್ಕಂಥದ್ರಲ್ಲಿ